ನಿಮ್ಗೊಂದು ದೊಡ್ಡ ಆಫರ್ ಕೊಡ್ತೀನಿ. ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷದ ಲೋಕಸಭೆಯಲ್ಲಿ ನನಗೆ ಕೊಟ್ರೆ, ಅಭ್ಯರ್ಥಿಗೆ ಕೊಟ್ರೆ, ನಿಮ್ಗೆ ಈ 4 ತಿಂಗಳೊಳಗಡೆ ನಿಮ್ಗೆ ಕಾವೇರಿ ನೀರನ್ನ ಕೊಡಿಸುವಂತ ಕೆಲಸ ಮಾಡಿ. 2,000 ಎಲ್ಲ ಇಲ್ಲ, ಈಗ 5,000 ಲೀಡ್ ಕೊಡೋದಕ್ಕೆ ನೀರು ಅಂತ ಅಂದ್ರೆ ಚಿನ್ನ ಇದ್ದಂಗೆ ತೊಟ್ಟು ನೀರು ಬಿಡೋದಕ್ಕೆ ಕಿತ್ತಾಟ ನಡೀತಾ ಇರ್ಬೇಕಾದ್ರೆ ನಾನು ಓಪನ್ ಆಫರ್ ಕೊಡ್ತಾ ಇದ್ದೀನಿ. ನಿಮ್ಗೆ ಹೆಚ್ಚಿಗೆ ನೀರು ಕೊಡ್ತೀನಪ್ಪ. ನಿಮ್ಗೆ 4 ತಿಂಗಳು ಇವತ್ತಿಂದ ಲೆಕ್ಕ ಹಾಕೊಳ್ಳಿ. ಮೇ ಜೂನ್ಗೆ ನಿಮ್ಗೆ ನೀರು 100% ನೀರು ಕೊಡ್ತೀನಿ. ಯಾವಾಗ ಚಪ್ಪಾಳೆ ಹೊಡಿಬೇಡ್ರಿ. ನಾನು ಲೆಕ್ಕ ನಾನೇನು ಬೇರೆ ರಾಜಕಾರಣಿಗಳ ತರ ಅಲ್ಲ. ನೀವೇನಾದ್ರೂ ನನಗೆ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ತಾವು ಆಶೀರ್ವಾದ ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಮ 2 ಪ್ರಮುಖ ಬೇಡಿಕೆಗಳು ಈಡೇರ್ತದೆ. ಒಂದು STP, ಒಂದು ಕಾವೇರಿ. ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದ ಅವರು, ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ 4 ತಿಂಗಳ ಒಳಗಾಗಿ ಕಾವೇರಿ ನೀರು ಪೂರೈಸಲಾಗುವುದು ಮತ್ತು ಶಾಂತಿಪುರ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಯನ್ನಾಗಲಿ ಅಥವಾ ಪುರಸಭೆಯನ್ನಾಗಲಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಹಾಗೆಯೇ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಸಭೆಯಲ್ಲಿ ತಿಳಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಾಂತಿಪುರ ರಮೇಶ್ ರವರು ವಹಿಸಿದ್ದರು. ಇನ್ನು ಜನಸಂಪರ್ಕ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ರೆಡ್ಡಿ, ಶಾಂತಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾಗರತ್ನ, ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಮುಖಂಡರು, ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಇವತ್ತು ಜನಸಂಪರ್ಕ ಸಭೆಯನ್ನ ಏರ್ಪಡಿಸಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಸಾರ್ವಜನಿಕರು ದಿನನಿತ್ಯ ಅವರ ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳ ಹತ್ರ ಹೋಗೋದು, ಮತ್ತೆ ಅಧಿಕಾರಿಗಳು ನಾಳೆ ಬಾ ನಾಳಿದ್ದು ಬಾ ಅಂತೇಳಿ ಅವರಿಗೆ ಸತಾಯಿಸಿ ಆ ಕೆಲಸಗಳು ಕೂಡ ಮಾಡ್ಕೊಳ್ದಿರ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳ ಹತ್ರ ನೀವು ಹೋಗೋದಲ್ಲ, ನಾವೇ ನಿಮ್ಮ ಹತ್ರ ಬರ್ತೀವಿ, ಅಧಿಕಾರಿಗಳಿಂದ ಇಲ್ಲೇ ಕೆಲಸಗಳನ್ನ ಮಾಡಿಸೋಣ ಅಂತೇಳಿ ತೀರ್ಮಾನವನ್ನ ಮಾಡಿ ಇವತ್ತು ಜನಸಂಪರ್ಕ ಕಾರ್ಯಕ್ರಮವನ್ನ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಆಯೋಜಿಸುವಂತದ್ದು ಆಗ್ತಾ ಇದೆ. ನಿನ್ನೆ ಕೂಡ ಬೊಗಳೂರು, ನೆರಿಗ ಮತ್ತೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಚುನಾವಣೆಗೆ ಮುಂಚೆ. ಯಾಕೆ ಘೋಷಣೆ ಮಾಡಿತ್ತು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಸುಮಾರು 4 ವರ್ಷಗಳ ಕಾಲ ಈಗ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡಿದೆ ಅಷ್ಟೇ. ಆದ್ರೆ ಜನಸಾಮಾನ್ಯರಿಗೆ ಒಂದೇ ಒಂದು ಕಾರ್ಯಕ್ರಮವನ್ನ ಅವರಿಗೆ ಬಡವರಿಗೆ ಸಿಗಬೇಕಾಗ್ತದೆ ಸೌಲಭ್ಯಗಳನ್ನ ಕೊಡುವಂತದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು. ಬಡವರು ಏನು ಈ ಸರ್ಕಾರದಿಂದ ನಮಗೆ ₹1 ಸಹಾಯ ಇಲ್ಲ, ಏನು ಅನುಕೂಲ ಆಗ್ತಾ ಇಲ್ವಲ್ಲ ಅಂತೇಳಿ ಸುಮಾರು ಜನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಲಿ ಈ ಮುಖ್ಯಮಂತ್ರಿ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಮತ್ತೆ ಮಾನ್ಯ DK ಶಿವಕುಮಾರ್ ಅವರು ಇವಾಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಹತ್ರ ಎಲ್ಲ ಕೇಳಿದಾಗ ನಾವ್ ಏನಾದ್ರು ಕೂಡ ನಮ್ಮ ಜನಸಾಮಾನ್ಯರಿಗೆ ಬಡವರಿಗೆ ನಮ್ಮ ಕಾರ್ಯಕ್ರಮಗಳನ್ನ ಕೊಡಬೇಕು, ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಬಂದಾಗ ಅಂತೇಳಿ ಯೋಚನೆ ಮಾಡಿ ಮೂಲಭೂತ ಸೌಕರ್ಯಗಳಂದ್ರೆ ಏನು, ಮುಖ್ಯವಾಗಿ ನೀರು, ಕರೆಂಟು, ಮನೆ, ವಸತಿ ಸೌಲಭ್ಯ, ಈ ರೀತಿಯಾದಂತ ಒಂದು ಆಲೋಚನೆಗಳು. ಆ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಕೂಡ ಸೇರಿದಾಗ ನಮ್ಮ ಘೋಷಣೆಗಳನ್ನ ಕಾರ್ಯಗತ ಆಗಬೇಕು, ಮತ್ತೆ ಪ್ರಣಾಳಿಕೆಯಲ್ಲಿ ಏನು ಭರವಸೆ ಕೊಟ್ಟಿದ್ರು ಅದ್ರ ಪ್ರಕಾರ ಮೊದಲನೇದಾಗಿ ಇವತ್ತು ಉಚಿತವಾಗಿ ಕರೆಂಟ್ ಅನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು. ಅದ್ರ ಪ್ರಕಾರ ನಮ್ಮ ಸರ್ಕಾರ ಬಂದು 3 ತಿಂಗಳಿಗೆ
ಇವತ್ತು ಕರೆಂಟ್ ಅನ್ನ ಉಚಿತವಾಗಿ ಸಿಗ್ತಾ ಇದೆ. ಅಂದ್ರೆ 200 ಯೂನಿಟ್ ವರೆಗೂ ಕರೆಂಟ್ ಬಿಲ್ ಯೂನಿಟ್ ಸಿಗ್ತಾ ಇದೆ. ಸಿಗ್ತಾ ಇದೆನಪ್ಪ? ಎಲ್ಲಾರ್ಗು ಸಿಗ್ತಾ ಇದೆನಾ? ಬೇಡ್ರಿ ಕರೆಂಟು ತಗೊಂಡಿದ್ರೆ ಇಲ್ಲ? ತಗೊಂಡಿರೋರೆಲ್ಲ ಕೈ ಐತ್ರಿ ಕರೆಂಟ್ ಉಚಿತವಾಗಿ. ಅದು ಅಕ್ಕಿನೂ ಕೂಡ ಇವತ್ತು 5 kg ಅಕ್ಕಿ ಮತ್ತೆ 174 ರೂಪಾಯಿ ನಮ್ಮ ಎಲ್ರಿಗೂ ಕೂಡ ಅಕೌಂಟ್ಗೆ ಬರುವಂತ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿಕೊಂಡು ಅದಾಗ್ತಾ ಇದೆ. ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ, ಸುಮಾರು ನಮ್ಮ ತಾಲೂಕಿನಲ್ಲಿ 108 ಕುಟುಂಬಗಳು, ಅಂದ್ರೆ ಒಂದು ಮನೆಯಲ್ಲಿ ಒಬ್ಬರಿಗೆ ಕೊಡೋದು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆ ಯಜಮಾನಿಯಾಗಿರ್ತಾರೆ, ಆ ಯಜಮಾನಿಗೆ 2,000 ರೂಪಾಯಿ ಕೊಡುವಂತ ಕಾರ್ಯಕ್ರಮ. ಅದು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ 1,08,000 ಕುಟುಂಬಗಳಿದ್ದಾವೆ. ಈಗಾಗಲೇ ಸುಮಾರು 80,000 ಕುಟುಂಬಗಳಿಗೆ ಅದರ ಒಂದು ಫಲ ಇವತ್ತು ಸಿಗ್ತಾ ಇದೆ. 80,000 ಜನಗಳಿಗೆ ಎಲ್ಲಾ ಮನೆಗಳಲ್ಲೂ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದರ ಅನುಕೂಲ ಆಗ್ತಾ ಇದೆ. ಬರ್ತಾ ಇದೆನಮ್ಮ? ಬರ್ತಾರೆಲ್ಲ ಕೈ ಎತ್ತಬೇಕು. ಮತ್ತೆ ಯಾಕೆ ಕೆಲವು ಜನ ಎತ್ತಲಿಲ್ಲ? ಹೇಳ್ಬೇಕು, ನೀನ್ ನೇರವಾಗಿ ಬಂದಿಲ್ಲ ಅಂದ್ರೂ ಹೇಳ್ಬೇಕು. ಬರ್ತಾ ಇದೆಯಾ ಎಲ್ಲಾರ್ಗು? ಬರ್ದಿರೋರು ನೋಡಿ, ಇಲ್ಲೇ CDP ಅವರಿದ್ದಾರೆ, ಅವ್ರ ಆಫೀಸ್ ಅವರೆಲ್ಲ ಕುತ್ಕೊಂಡಿದ್ದಾರೆ. ನೀವು ನೇರವಾಗಿ ಬಂದು ಅರ್ಜಿ ಹಾಕೊಂಡು ಅದನ್ನ ಏನೇನು ಸಮಸ್ಯೆ ಇದೆಯಲ್ಲ ಬಗೆಹರಿಸ್ಕೊಂಡು ಆ 2,000 ರೂಪಾಯಿ ತಗೊಳ್ಳಿ. ಸರ್ಕಾರದ ಕಾರ್ಯಕ್ರಮ ಇದೆ. ಮತ್ತೆ ಯುವಕರಿಗೆ 15 ದಿವಸ ಆಯ್ತು ಯುವ ನಿಧಿ ಯೋಜನೆ, 3,000 ರೂಪಾಯಿ ಡಿಗ್ರಿ ಮಾಡಿರೋರಿಗೆ, 1,500 ರೂಪಾಯಿ ಡಿಪ್ಲೊಮಾ ಮಾಡಿರೋರಿಗೆ, ಅದು ಕೂಡ ಮೊನ್ನೆ ಚಾಲನೆ ಆಗಿದೆ. ಅದು 2023 ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ ಅದಕ್ಕೆ ಬೇಕಂತ 15 ದಿವಸ 15 ದಿವಸ ಬಿಟ್ಕೊಂಬ, 8 ದಿವಸ ಬಿಟ್ಕೊಂಬ, ಇವತ್ತೇ ಆಗ್ತದೆ, ಈಗಲೇ ಆಗ್ತದೆ. ಆ ಕೆಲಸನ 20 ದಿವಸ ಬಿಟ್ಕೊಂಡು ಬಂದ್ಮೇಲೆ ಮಾಡ್ತೀವಿ ಅಂತೇಳಿ ಸುಮ್ಮನೆ ಸತಾಯಿಸೋದು, ಇಂಥದ್ದೆಲ್ಲಾನು ಕೂಡ ಆಗ್ತದೆ. ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ ಅಷ್ಟೇನೆ, ಯಾವ್ದೋ ಒಂದು ಜಮೀನು ತಗೊಂಡಿರ್ತಾರೆ, ಅದನ್ನೊಂದು ಬೋಡಿ ಮಾಡಿ ಇಲ್ಲ ಒಂದು ಖಾತೆ ಚೇಂಜ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಸತಾಯಿಸೋದು. ಈ ರೀತಿಯಾಗಿ ನಮ್ಮ ಅಧಿಕಾರಿಗಳಿಂದ ತುಂಬಾ ಸಮಸ್ಯೆ ಆಗ್ತದೆ ಅಂತೇಳಿ ಜನಸಾಮಾನ್ಯರು ನಮ್ಮ ಹತ್ರ ಬಂದು ಈ ವಿಷಯಗಳೆಲ್ಲ ಹೇಳಿದಾಗ ಇದಕ್ಕೆ ಪರಿಹಾರವಾಗಿ ಜನಸಂಪರ್ಕ ಸಭೆ ಮಾಡಬೇಕು, ಗ್ರಾಮ ಪಂಚಾಯತಿಗಳಿಗೆ ಹೋಗ್ಬೇಕು, ಗ್ರಾಮದಲ್ಲಿ ನೇರವಾಗಿ ಜನಸಾಮಾನ್ಯರನ್ನ ಭೇಟಿ ಮಾಡಬೇಕು, ಅದರಿಂದ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಭೆಯನ್ನ ಮಾಡಿದ್ದೀವಿ. ಈ ಗ್ರಾಮ ಪಂಚಾಯತಿಯ ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಸದಸ್ಯರು ತುಂಬಾ ಆಕ್ಟಿವ್ ಆಗಿ, ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಎಲ್ಲಾ ಗೌರವಾನ್ವಿತ ಸದಸ್ಯರು ನಮ್ಮ ಮುಖಂಡಗಳಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಒಂದು ಜವಾಬ್ದಾರಿ ಸಿಗ್ತದೆ, ಜನ ನಂಬಿ ನಮ್ಮನ್ನು ಓಟ್ ಕೊಟ್ಟಿದ್ದಾರೆ. ಅದು ಗ್ರಾಮ ಪಂಚಾಯತಿನೇ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಯಾವುದೇ ಇದ್ರೂ ಕೂಡ ನಂಬಿಕೆ, ಆ ನಂಬಿಕೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆಯಿಂದ ತಾವೇನು ಓಟ್ ಹಾಕ್ತೀರಾ, ಅದಕ್ಕೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗ್ಬೇಕು ಅಂದ್ರೆ ನಮ್ಮ ಕೆಲಸ ಕಾರ್ಯಗಳಾಗಬೇಕು, ಸರ್ಕಾರದಿಂದ ನಿಮ್ಗೆ ಸೌಲಭ್ಯಗಳು ಸಿಗಬೇಕು. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಆದ್ರಿಂದ ನೀವೆಲ್ಲರೂ ಕೂಡ ಇದರ ಒಂದು ಫಲಾನುಭವಿಗಳು ಏನೇನಿದ್ದೀರಿ, ಯಾರ್ಯಾರು ಮಿಸ್ ಆಗಿದೆ, ನೇರವಾಗಿ ನಮ್ಮ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇಲ್ಲ, ನೀವು ಲೋಕಲ್ ಅಲ್ಲಿ ಇರ್ತಕ್ಕಂಥ ನಮ್ಮ CDP ಡಿಪಾರ್ಟ್ಮೆಂಟ್ ಅಂಗನವಾಡಿ ಅವರಿಗೆ ನೇರವಾಗಿ ನಿಮ್ಮ ಸಮಸ್ಯೆಗಳು ಹೇಳಿ, ಏನಾದ್ರು ಕೂಡ ನಿಮ್ಗೆ ಮಿಸ್ ಆಗಿದ್ರೆ ಅದನ್ನ ಅವ್ರು ಬಗೆಹರಿಸ್ಕೊಡ್ತಾರೆ. ಮತ್ತೆ ಬೆಸ್ಕಾಂನವ್ರು ಕರೆಂಟ್ ಏನಾದ್ರು ಸಮಸ್ಯೆ ಇದ್ರೆ, ನಿಮ್ಗೆ ಏನಾದ್ರು ಬಿಲ್ ಮತ್ತೆ ಬರ್ತಾ ಇದ್ರೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ನಿಮ್ಮ ಮನವಿಯನ್ನು ಕೊಡ್ಬೋದು. ಅದೇ ರೀತಿಯಾಗಿ ಏನು ಅಕ್ಕಿ ಬಂದಿಲ್ಲ ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಏನಾದ್ರು ನಿಮಗೆ ಸಮಸ್ಯೆ ಆಗಿದ್ರೆ ಈ ರೀತಿಯಾಗಿ ಎಲ್ಲಾ ಇಲಾಖೆಯವರು ಕೂಡ ಇಲ್ಲಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಲಿಕ್ಕೆ ನಾವು ನೇರವಾಗಿ ನಿಮ್ ಜೊತೆನಲ್ಲಿ ಇರ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಮುಖಂಡರುಗಳಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಸಮಸ್ಯೆಗಳು ಏನಿದೆ, ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಕೆಲಸ ಮಾಡಬೇಕು, ಜನರಿಗೆ ಉತ್ತಮವಾದಂತ ಆಡಳಿತ, ಒಂದು ಜನಸ್ನೇಹಿ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಜನಸಂಪರ್ಕ ಸಭೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಜನ ಬಂದಿದ್ದೀರಾ. ಬಂದು ಅನೇಕರು ತಮ್ಮ ಶಾಂತಿಪುರ ಭಾಗದ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಸಮಸ್ಯೆಗಳನ್ನ ಒತ್ತಿ ತಂದಿದ್ದೀರಿ.
ಕೆಲವರು ಶಾಲೆ ಆಗ್ಬೇಕು ಅಂತ ಹೇಳಿ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಕೆಲವರು ಕಾವೇರಿ ನೀರಾಗಬೇಕು, ಕಾವೇರಿ ನೀರು ಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ. ಇನ್ ಕೆಲವರು ನಮ್ ಕೆರೆ ಎಲ್ಲ ಹಾಳಾಗ್ತಾ ಇದೆ, STP ಮಾಡ್ಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ. ಇನ್ ಕೆಲವರು ನಮ್ಮ ಬಡಾವಣೆಗಳಿಗೆ ರಸ್ತೆ ಇಲ್ಲ, ರಸ್ತೆ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಇನ್ ಕೆಲವರು ಒಳಚರಂಡಿ ವ್ಯವಸ್ಥೆ ಆಗಿಲ್ಲ, ಒಳಚರಂಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಕೆಲವರು ಸ್ಮಶಾನಕ್ಕೆ ಜಾಗ ಇಲ್ಲ, ರಸ್ತೆಗೆ ಸ್ಮಶಾನ ಹೋಗಿದೆ, ನಮಗೆ ಸ್ಮಶಾನ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಇನ್ ಕೆಲವರು ಬಡವರು ಬಹಳ ವರ್ಷದಿಂದ ನಾವು ಗುಂಡ್ತೋಪ್ನಲ್ಲಿದ್ದೇವೆ, ವಾಸ ಮಾಡ್ತಾ ಇದ್ದೀವಿ, ನಮಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ ಗುಂಡ್ತೋಪ್ ಆಗಿರೋದ್ರಿಂದ, ಹಾಗಾಗಿ ನಮಗೆ ಹಕ್ಕುಪತ್ರಗಳನ್ನ ಕೊಡಿಸ್ಕೊಡಿ ಅಂತ ಹೇಳಿ ಕೆಲವರು ಕೇಳಿದ್ದಾರೆ. ಕೆಲವರು ಆಟದ ಮೈದಾನ ಆಡ್ಲಿಕ್ಕೆ ಜಾಗ ಇಲ್ಲ, ಅಕ್ರಮವಾಗಿ ಬಡಾವಣೆಗಳು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮಗೆ ಶಾಲೆಗೆ ಮತ್ತು ಆಟಕ್ಕೆ ಆಡ್ಲಿಕ್ಕೆ ಮೈದಾನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸೊ ಕೆಲವರು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಪ್ರಮುಖ ರಸ್ತೆಗಳು ಅಗಲೀಕರಣ ಆಗಬೇಕು, ಪಂಚಾಯಿತಿಯನ್ನ ಮೇಲ್ದರ್ಜೆಗೆ ಏರಿಸಬೇಕು, ಪುರಸಭೆಯಾಗಿ ಮಾಡಬೇಕು, ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರು ಕೂಡ ಒಂದಷ್ಟು ಪಟ್ಟಿಗಳನ್ನ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ. ಈ ಒಂದು ಪಂಚಾಯಿತಿ ಈ ಕಡೆ ನಗರನೂ ಅಲ್ಲ, ಪಂಚಾಯಿತಿನೂ ಅಲ್ಲ. ಕಾರಣ ಏನು ಅಂತ ಅಂದ್ರೆ, ಒಂದ್ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಇನ್ನೊಂದ್ ಕಡೆ BBMP ಇದೆ, ಆ ಕಡೆಗೆ ಪಂಚಾಯಿತಿ ಇದೆ, ಈ ಕಡೆಗೆ ಇನ್ನೊಂದು ಕ್ಷೇತ್ರಕ್ಕೆ ಬರುತ್ತೆ. ಸೊ ಹೀಗೆ ಒಟ್ಟಾರೆ ನಾಗರಿಕ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೇವೆ. ನಮಗೆ ಏನಾದ್ರೂ ಒಂದು ಹೊಸ ಬದಲಾವಣೆಯನ್ನ ಕಾಣ್ಕೊಡಿ, ಮಾಡ್ಕೊಡಿ ಅಂತಕ್ಕಂಥದ್ದು ತಮ್ಮೆಲ್ಲರ ಕೂಗು. ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇನೆ, ನಾವು ಬಂದಿರೋದೇ ಭಾಷಣ ಮಾಡ್ಲಿಕ್ಕಲ್ಲ, ನಿಮ್ಮ ಕುಂದುಕೊರತೆಗಳನ್ನ, ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಯಾವ ಹಂತದಲ್ಲಿ ನಾವು ಹುಡುಕ್ಬೇಕು. ಇವತ್ತು ಈ ರಾಜ್ಯದಲ್ಲಿ ಕಳೆದ 7 ತಿಂಗಳಿಂದ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ 3ನೇ ಬಾರಿ ಮಾನ್ಯ ಶಿವಣ್ಣ ಅವರನ್ನ ಶಾಸಕರನ್ನಾಗಿ ಪುನರ್ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ನಿಮ್ಮಿಂದ ಬಂದಿದೆ. ಒಂದು ಆಡಳಿತದ ಬದಲಾವಣೆ, ಆಡಳಿತದ ವೈಖರಿಯ ಬದಲಾವಣೆ, ಅಭಿವೃದ್ಧಿಯ ಪಥದಲ್ಲಿ ನಾವು ಸಾಗಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳಿಗೂ ಕೂಡ ವಾಸ್ತವಾಂಶಗಳ ಅರಿವು ಮೂಡಬೇಕು ಅಂತ ಹೇಳಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ರೆವಿನ್ಯೂ ಅಧಿಕಾರಿಗಳು ಬಂದಿದ್ದಾರೆ, ಪಂಚಾಯಿತಿ ಅಧಿಕಾರಿಗಳು ಬಂದಿದ್ದಾರೆ, ಬೆಸ್ಕಾಂ ಅಧಿಕಾರಿಗಳು ಬಂದಿದ್ದಾರೆ, ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ, ಮಹಿಳಾ ಕುಟುಂಬ ಕಲ್ಯಾಣ ಇಲಾಖೆಯವರು ಬಂದಿದ್ದಾರೆ. ಕೆಲವರು ಬೆಸ್ಕಾಂ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟಿದ್ದಾರೆ, ಕೆಲವರು ಆಸ್ಪತ್ರೆ ಆಗ್ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಹಳ್ಳಿಗಳಿಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಪಂಚಾಯತಿನಲ್ಲೇ ಕೂತ್ಕೊಂಡು, ತಾಲೂಕು ಕಚೇರಿನಲ್ಲಿ ಇಲ್ಲ ಪಂಚಾಯತಿ ಆಫೀಸ್ಗಳಲ್ಲಿ ಕೂತ್ಕೊಂಡು ಆಡಳಿತ ನಡೆಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ, ಭೇಟಿ ಕೊಟ್ಟಾಗ, ಜನಸಾಮಾನ್ಯರಿಗೆ ಹತ್ರ ಆದಾಗ ಜನರ ಕಷ್ಟ ಏನು ಅಂತೇಳಿ ಗೊತ್ತಾಗ್ತದೆ. ಅದಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜನಸಂಪರ್ಕ ಸಭೆಯನ್ನ ನಾವು ಏರ್ಪಾಟ್ ಮಾಡಿ ಇವತ್ತು ನಾನು ಮತ್ತು ಶಾಸಕರು
ಇಡೀ ತಾಲೂಕಿನ ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. ನಾವು ಈಗಾಗಲೇ ಶಾಸಕರು ನಾನು ಮಾತನಾಡಿದ್ದೇನೆ, ಇಬ್ರು ಶಾಂತಿಪುರ ಅಭಿವೃದ್ಧಿ ಆಗ್ಬೇಕು, ಉಸ್ಕೂರ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ಗೆ STP ಬೇಕು ಅಂತ ಕೇಳ್ತೀರಿ, ಪಂಚಾಯತಿಗೆ STP ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ STP ಬೇಕು ಅಂತ ಕೇಳಿದಿರಿ. ಕೆಲವರು ಕಸದ ಅಂತರ್ಜಲ ಹಾಳಾಗ್ತಾ ಇದೆ, ಅದನ್ನು ಕೂಡ ಒಂದು ಅರ್ಜಿಯನ್ನ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಕೊಟ್ಟಿದ್ದಾರೆ. ಎಲ್ಲ ನಮ್ದು ಎಳ್ಳೇ ಇಲ್ಲ ಅಂತ ಅನ್ಕೊಬಿಡ್ತಾರೆ. ಎಲ್ಲನೂ ಕೂಡ ಓದಿದ್ದೇನೆ. ಜಲ್ದಿ ಈಸ್ಕೊಂಡ್ರು ಕೂಡ ಯಾರ್ಯಾರು ಏನೆಂತಕ್ಕೆ ಕೊಟ್ಟಿದ್ದಾರೆ, ಏನೇನು ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಕೆಲವರು ವೈಯಕ್ತಿಕ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಕಾರ್ಡ್ ಬೇಕು, ಕರೆಂಟ್ ಕನೆಕ್ಷನ್ಸ್ ಕೊಡಿಸಿ, ಈ ತರ ಕೆಲವರು ಸೈಟ್ ಕೊಡಿಸಿ ಅಂತ ಕೆಲವರು ಕೇಳಿದ್ರೆ, ಇನ್ನು ಮಿಕ್ಕಿದವರೆಲ್ಲ ಸಾರ್ವಜನಿಕವಾದಂತಹ ಕೆಲಸಗಳ ಬಗ್ಗೆ ನಾನು ಗಮನವನ್ನು ಹರಿಸ್ತಾ ಇದ್ದೇನೆ. ಜೊತೆಗೆ ವೈಯಕ್ತಿಕವಾದಂಥದ್ದು ಕೂಡ ಅಧಿಕಾರಿಗಳಿಗೆ ನಾನು ಯಾರೋ ಹೊಲಿಗೆ ಯಂತ್ರಗಳನ್ನ ಕೇಳಿದ್ರು, ಅವರಿಗೆ ನಾನು ಇಒ ಅವರಿಗೆ ಮತ್ತು PD ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೂ ಕೂಡ ಹೊಲಿಗೆ ಯಂತ್ರ ಸೋಷಿಯಲ್ ಇದ್ರೊಳಗಡೆ ನೀವು ಕೊಡ್ಸ್ಕೊಡಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀನಿ. ಸೊ ಇವತ್ತು ನಮ್ಮ ಉದ್ದೇಶ ಈ ಭಾಗ ಅಭಿವೃದ್ಧಿ ಆಗ್ಬೇಕು, ಕಾವೇರಿ ನೀರು ಬೇಕು. ನಾನು ಕಾರಲ್ಲಿ ಇಳಿಯೋದಕ್ಕಿಂತ ಮುಂಚಿತವಾಗಿ ನಾನು ಅಧಿಕಾರಿಗಳ ಹತ್ರ ಕಾವೇರಿ ನೀರು ವಿಚಾರನೆ ಮಾತನಾಡ್ತಾ ಇದ್ದೆ. ನಾನು 2 ನಿಮಿಷ ಇಳಿಯೋದು ಕಟ್ಟಾರ ಆಯ್ತು. ಬೆಳಗ್ಗೆಯಿಂದ ಸಿಕ್ಕಿರ್ಲಿಲ್ಲ ಅಧಿಕಾರಿಗಳು. ಕಾವೇರಿ ನೀರು ಕೊಡಬೇಕು. ಅರಣ್ಯ ಇಲಾಖೆಯವರು ಅಡ್ಡ ಹಾಕೊಂಡು ಕೂತಿದ್ದಾರೆ. 100 ಮೀಟರ್ ಪೈಪ್ ಹಾಕೋದಕ್ಕೆ ಫಾರೆಸ್ಟ್ ಅಂತ, ರೋಡಲ್ಲಿ ಪೈಪ್ ಹಾಕೋದಕ್ಕೆ 2 ಕಡೆ. ಸೊ ನಾನು ಹೇಳಿದ್ದೀನಿ, ಇನ್ನೊಂದು ಗಂಟೆಗೆ ತಿರ್ಗಾ ವಾಪಸ್ ಮಾಡ್ತೀನಿ ನಿಮ್ಗೆ ಅಂತ. ಇವತ್ತು ಸಾಯಂಕಾಲದೊಳಗಡೆ ಒಂದು 3 ಸಾರಿನಾರ ಅವನು ಮಾಡಬೇಕು. ಯಾಕೆಂತ ಅಂದ್ರೆ ಅವ್ರದೇ ಆದಂತ ಕಾನೂನುಗಳನ್ನ ಇಟ್ಕೊಂಡು ಇಲ್ಲದೆ ಇರೋದನ್ನೆಲ್ಲ ಕತೆಗಳು ಹೇಳ್ತಾನೆ ಇರ್ತಾರೆ. ಆದ್ರೆ ಒಂದು ಭರವಸೆಯನ್ನ ಈಗ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಶಿವಣ್ಣವರು ಕೂಡ ಹೇಳಿದ್ದಾರೆ, ನಮ್ಮ ಸರ್ಕಾರ ಬಂದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಸರ್ಕಾರ ತಮ್ಮ ಆಶೀರ್ವಾದದಿಂದ ಬಂದ ಮೇಲೆ ಈಗ ನಾವು ತೀರ್ಮಾನ ಮಾಡಿದ್ದೇವೆ, ಆನೇಕಲ್ ತಾಲೂಕಿನ 288 ಹಳ್ಳಿಗಳು, ಶಾಂತಿಪುರ ಪಂಚಾಯಿತಿನೂ ಸೇರಿದಂತೆ ಎಲ್ಲ ಹಳ್ಳಿಗಳಿಗೆ ಸುಮಾರು 52 MLD ನೀರನ್ನ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸುಮಾರು 759 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೈಪ್ಲೈನ್ ಅನ್ನ ಮಾಡಲಿಕ್ಕೂ ಕೂಡ ಇನ್ನೊಂದು ತಿಂಗಳೊಳಗಡೆ ಟೆಂಡರ್ ಅನ್ನ ನಾವು ಕರೀತಾ ಇದ್ದೇವೆ. ನೀವು ನನಗೆ ಶಕ್ತಿ ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದಿರಿ, ಶಿವಣ್ಣನಿಗೆ ಆಶೀರ್ವಾದ ಮಾಡಿದಿರಿ. ಬೇಕೋ ಬೇಡೋ ಇವತ್ತು ಬೆಂಗಳೂರಿನ ಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಮನವಿ ಮಾಡಿದಾಗ, ನಾನು ಶಿವಣ್ಣ ಇಬ್ರು ಮನವಿ ಮಾಡಿದಾಗ 2ನೇ ಮಾತೇ ಆಡದೆ, ಆನೇಕಲ್ ತಾಲೂಕು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರ ಋಣನ ತೀರಿಸ್ಬೇಕು ಅಂತ ಹೇಳಿ ಅವರು ನೇರವಾಗಿ ಯಾರ ಮಾತು ಕೇಳದೆ 52 MLD ನೀರನ್ನ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀವಿ, ಈಗ ಬರ್ತಾ ಇರ್ತಕ್ಕಂಥ ನೀರಲ್ಲಿ ಅಂತ ಹೇಳಿ ಆದೇಶವನ್ನ ಮಾಡಿ. ಕೆಲವು BJP ಸ್ನೇಹಿತರು ಬೆಂಗಳೂರು ಸಿಟಿಗೆ ಇಲ್ಲ, ಆನೇಕಲ್ಗೆ ಹಾಕಿ ಕೊಡ್ತೀರಿ ಹಂಗೆ ಹಿಂಗೆ ಅಂತ ಹೇಳಿ ತಕರಾರುಗಳನ್ನ ಕೂಡ ಮಾಡ್ತಾರೆ. ಅದಕ್ಕೆಲ್ಲ ನಾವು ಸೊಪ್ಪು ಹಾಕೋದಿಲ್ಲ. ಯಾಕಂತ ಅಂದ್ರೆ ನಮ್ಮ ಹೋರಾಟ ಏನಿದ್ರು ತಮಿಳ್ನಾಡಿನವ್ರ ಮೇಲೆ ಮಾಡ್ಬೇಕೇ ಹೊರತು ಆನೇಕಲ್ ಅವ್ರ ಮೇಲೆ ಬೆಂಗಳೂರಿನವ್ರು ಮಾಡಿದ್ರೆ ಏನು ನಡೆಯೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಬೇಕು. ಸೊ ಇವತ್ತು ನೀರು, ನಿಮ್ಗೊಂದು ದೊಡ್ಡ ಆಫರ್ ಕೊಡ್ತೀನಿ. ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷದ ಲೋಕಸಭೆಯಲ್ಲಿ ನನಗೆ ಕೊಟ್ರೆ, ಅಭ್ಯರ್ಥಿಗೆ ಕೊಟ್ರೆ, ನಿಮಗೆ ಈ 4 ತಿಂಗಳೊಳಗಡೆ ನಿಮ್ಗೆ ಕಾವೇರಿ ನೀರನ್ನ ಕೊಡಿಸುವಂತ ಕೆಲಸ ಮಾಡಿ. ಏನಪ್ಪಾ ಶಿವಣ್ಣ, ಏನಪ್ಪಾ ಚೇರ್ಮನ್, ಮೆಂಬರ್ಗಳು, 2,000 ಎಲ್ಲ ಇಲ್ಲ, ಈಗ 5,000 ಲೀಡ್ ಕೊಡೋದಕ್ಕೆ ನೀರು ಅಂತ ಅಂದ್ರೆ ಚಿನ್ನ ಇದ್ದಂಗೆ. ಎಲ್ಲಿದ್ದೀನಿ ನೀನು? ತೊಟ್ಟು ನೀರು ಬಿಡೋದಕ್ಕೆ ಕಿತ್ತಾಟ ನಡೀತಾ ಇರ್ಬೇಕಾದ್ರೆ ನಾನು ಓಪನ್ ಆಫರ್ ಕೊಡ್ತಾ ಇದ್ದೀನಿ, ನಿಮ್ಗೆ ನೀರು ಹೆಚ್ಚಿಗೆ ನೀರು ಕೊಡ್ತೀನಪ್ಪ. ನಿಮ್ಗೆ 4 ತಿಂಗಳು ಇವತ್ತಿಂದ ಲೆಕ್ಕ ಹಾಕೊಳ್ಳಿ. ಮೇ ಜೂನ್ಗೆ ನಿಮ್ಗೆ ನೀರು 100% ನೀರು ಕೊಡ್ತೀನಿ. ಯಾವಾಗ ಚಪ್ಪಾಳೆ ಹೊಡಿಬೇಡ್ರಿ, ನಾನು ಲೆಕ್ಕ. ನಾನೇನು ಬೇರೆ ರಾಜಕಾರಣಿಗಳ ತರ ಅಲ್ಲ.
ಬೇರೆ ರಾಜಕಾರಣಿಗಳ ತರ ಅಲ್ಲ. ನೀವೇನಾದ್ರೂ ನನಗೆ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ತಾವು ಆಶೀರ್ವಾದ ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಮ 2 ಪ್ರಮುಖ ಬೇಡಿಕೆಗಳು ಈಡೇರ್ತದೆ. ಒಂದು STP, ಒಂದು ಕಾವೇರಿ ನೀರು. ಏನಪ್ಪ ಶಿವಣ್ಣ, ನೀನು ಈ ಪಂಚಾಯತಿನ? ಓ, ನೀನು ಅದಕ್ಕೆ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾವು ಜನದ ಮಾತು ಕೇಳೋಣ ಅಂತ ಬಂದ್ರೆ ಈ ಲೀಡರ್ಗಳೇ ಅಡ್ಡ ಬರ್ತಾರೆ. ಜನದ ಮಾತು ದಿನ ಇರ್ತಾರೆ ಶಿವಣ್ಣನ ಜೊತೆಲಿ. ಶಿವಣ್ಣನ್ ತಪ್ಪ ರಾಮಲಿಂಗ ರೆಡ್ಡಿ ಅವ್ರ ಜೊತೆ, ರಾಮಲಿಂಗ ರೆಡ್ಡಿ ತಪ್ಪ ಶಿವಕುಮಾರ್ ಜೊತೆ, ಶಿವಕುಮಾರ್ ತಪ್ಪ ನನ್ನ ಜೊತೆ. ನನ್ನ ಹತ್ರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಬರೋದಕ್ಕೆ, ಯಾವಾಗ ಏನ್ ರಿವರ್ಸ್ ಹೊಡ್ಬಿಡ್ತಾನ ಅಂತ. ನಿಮ್ಗೆ STP ವಿಚಾರ ಏನು ಪ್ರಸ್ತಾಪ ಮಾಡಿದ್ದೀರಿ, ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮತ್ತು ಪಂಚಾಯತಿಯವರ ಹತ್ರ ಎಲ್ಲ ಮಾತನಾಡಿ ಒಂದು STP ಯೋಜನೆಯನ್ನು ತಯಾರು ಮಾಡಲಿಕ್ಕೆ ನಾನು ತಿಳಿಸ್ತೇನೆ. ಒಂದು ಹಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಹಣ ಕ್ರೋಢೀಕರಿಸ್ತಕ್ಕಂಥದ್ದಕ್ಕೂ ಕೂಡ ಮಾಡಿಕೊಡುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಹೇಳ್ತಾ, ಕೆಲವು ರಸ್ತೆಗಳು, ಸಾಕಷ್ಟು ರಸ್ತೆಗಳಾಗಬೇಕು ಅಂತ ಹೇಳಿದಿರಿ. ಈ ಪಂಚಾಯತಿ ವ್ಯಾಪ್ತಿಗೆ ಸುಮಾರು ಒಂದು 10 ಕೋಟಿ ರೂಪಾಯಿ ಹಣ ಶಿವಣ್ಣವರು ಈಗ ತಾನೇ ಅಧಿಕಾರಿಗಳಿಗೆ ಆಕ್ಷನ್ ಪ್ಲಾನ್ ಅನ್ನ ಇನ್ನೊಂದು ನಾಳೆ ಇವತ್ತು ನಾಳೆ ಒಳಗಡೆನೆ ಸಲ್ಲಿಕೆ ಮಾಡಿದ್ರೆ ಅದಕ್ಕೆ ಏನು ಬೇಕೋ ಅವರು ಕೆಲವೊಂದು ಪ್ರಮುಖ ರಸ್ತೆಗಳು ಏನು ಹಾಳಾಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೇವೆ. ಮುಂದೊಂದು ದಿನಗಳಲ್ಲಿ ಇದನ್ನ ಪುರಸಭೆ ಇಲ್ಲ ನಗರಸಭೆ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಇವುದು ಲಾಸ್ಟ್ ಬಾಡಿ, ಹೊಸ ಬಾಡಿ ಬರುತ್ತೆ. ಹೊಸ ಬಾಡಿ ಅಂತ ಅಂದ್ರೆ ಪಂಚಾಯತಿ ಹೋಗಿ ಇಲ್ಲ ಪುರಸಭೆ ಆಗುತ್ತೆ, ಇಲ್ಲ ನಗರಸಭೆ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಸಂಬಂಧಪಟ್ಟಂತವ್ರು ಅವರು ಕೂಡ ನನಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಎಲ್ಲ ಪಂಚಾಯತಿ ಮೆಂಬರ್ಸು ಸೈನ್ ಹಾಕಿ ಮೇಲ್ದರ್ಜೆಗೆ ಏರಿಸಿ ಅಂತ ಹೇಳಿ ಅವರು ಕೂಡ ಇಲ್ಲಿ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಯಾಕಂತ ಅಂದ್ರೆ ಅವರೇ ಮುಂದೆ ಬಂದು ಮೇಲ್ದರ್ಜೆಗೆ ಏರಿಸಿ ಅಂತ ಕೇಳಿರೋದ್ರಿಂದ ನಮಗೆ ಕೆಲಸ ಕಡಿಮೆ ಆಯಿತು. ಸೊ ಒಟ್ಟಾರೆ ಈ ಭಾಗ ಅಭಿವೃದ್ಧಿ ಆಗಬೇಕು, ಜೊತೆಗೆ ಶಾಲೆ ಆಗಬೇಕು ಅಂತ ಕೇಳಿದ್ದಾರೆ. ಒಂದು ಅತ್ಯುತ್ತಮವಾದಂತಹ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ CSR ಅನುದಾನಗಳನ್ನ ಬಳಸ್ಕೊಂಡು ಇಡೀ ರಾಜ್ಯದಲ್ಲಿ ಸುಮಾರು 2,000 ಸರ್ಕಾರಿ ಶಾಲೆಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇಲ್ಲೂ ಕೂಡ 3 ಎಕರೆ ಜಾಗ ಇರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ಗಮನದಲ್ಲಿಟ್ಕೊಂಡು ನಾನು ಅವರಿಗೆ ತಿಳಿಸಿದ್ದೀನಿ. ಒಂದು ಪ್ಲಾನ್ ಕೂಡ ರೆಡಿ ಆಗಿದೆ ನಮ್ಮ ಹಂತದಲ್ಲಿ. ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂತಹ ಶಾಲೆಯನ್ನ ಇಲ್ಲಿ ಸರ್ಕಾರಿ ಮಾದರಿ ಮಾಡೆಲ್ ಸ್ಕೂಲ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ಮುಂದೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈಗಾಗಲೇ ಕೆಲವರೆಲ್ಲ ಸೇರಿ ಒಪ್ಪಿಗೆ ಕೊಟ್ಟು ಕೆಲಸ ಪ್ರಾರಂಭ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನ ಏನ್ ಬೇಕು ಅದನ್ನ ಕ್ರೋಢೀಕರಿಸಿ ಈ ಭಾಗದಲ್ಲಿ ಒಂದು ಅತ್ಯುತ್ತಮವಾದಂತಹ ಶಾಲೆಯನ್ನ ನಿರ್ಮಾಣ ಮಾಡುವಂತ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ಏನು ಬಡವರು ಸೈಟ್ ವಿಚಾರನ ಪ್ರಸ್ತಾಪ ಮನೆಗಳು ಕಟ್ಟಿದ್ದೇವೆ ಅಂತ ಹೇಳಿದರೆ ಅದನ್ನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ತಂದ್ರೆ ಅದನ್ನ ಅನುಮೋದನೆಯನ್ನ ಮಾಡಿಸ್ಕೊಡ್ತಕ್ಕಂಥದ್ದು ಕ್ಯಾಬಿನೆಟ್ಗೆ ಹೋಗ್ಬೇಕಾಗತ್ತೆ. ಅದು ಗುಂಡ್ತೋಪನ್ನ ವರ್ಗೀಕರಣ ಬದಲಾವಣೆ ಮಾಡಲಿಕ್ಕೆ ಅದನ್ನ ಯಾರು ಫಾಲೋ ಅಪ್ ಮಾಡಿ DC ಕಚೇರಿವರೆಗೂ ತಂದ್ರೆ ಸಾಕು. DC ಕಚೇರಿಯಿಂದ ಮುಂದಕ್ಕೆ ನಾ ತಗೊಂಡು ಹೋಗ್ತೇನೆ, ಅದನ್ನ ತಂದು ಕೊಡುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸೊ ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ತಾವೆಲ್ಲರೂ ಕೂಡ ಪಟ್ಟಿಯನ್ನ ಕೊಟ್ಟಿದ್ದೀರಿ. ನಮ್ಮ 4-5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದ್ದೇವೆ. ಆ 5 ಗ್ಯಾರಂಟಿಗಳ ಬಗ್ಗೆ ಮಾನ್ಯ ಶಾಸಕರು ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಭಾಗದಲ್ಲೂ ಕೂಡ ಸುಮಾರು 1900ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿ 2,000 ರೂಪಾಯಿ ಹಣವನ್ನ ಪಡಿತಾ ಇದ್ದಾರೆ. ಇನ್ನು ಸುಮಾರು 190 ಜನಕ್ಕೂ ಏನೋ ಬಂದಿಲ್ಲ ಅಂತ ಹೇಳಿ ನನಗೆ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಯಾರ್ಯಾರು ಎಂಟ್ರಿ ಮಾಡಿಸಿದಿರಿ ಅವರೆಲ್ಲರಿಗೂ ಕೂಡ ಹಣ ತಲುಪೋ ರೀತಿಯಲ್ಲಿ ನಾವು ಮಾಡ್ತೇವೆ. ಏನೇನು ಆಧಾರ್ ಕರೆಕ್ಷನ್ಸ್ ಆಗಬೇಕು ಮತ್ತು ಬ್ಯಾಂಕ್ ಅಕೌಂಟು ಆಧಾರು ಇರ್ತಕ್ಕಂಥ ಹೆಸರುಗಳು 2 ಒಂದೇ ತರ ಇರಬೇಕು. BP ಕಾರ್ಡ್ಗಳಲ್ಲಿ ಇರ್ತಕ್ಕಂಥದ್ದು ಮಿಸ್ ಮ್ಯಾಚ್ ಆಯ್ತು ಅಂತ ಅಂದ್ರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಆ ಕಾರಣಕ್ಕೆ ಅವರ ಅಪ್ಲಿಕೇಶನ್ಗಳು ತಿರಸ್ಕೃತ ಆಗ್ತಾ ಇದೆ. ಅದನ್ನ ಸರಿಪಡಿಸಿ ಅಧಿಕಾರಿಗಳಿಗೆಲ್ರಿಗೂ ಕೂಡ ತಿಳಿಸಿದ್ದೇವೆ. ಯಾರ್ಯಾರ್ದು ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸಿ ಅಂತೇಳಿ ಇದನ್ನು ನಿರಂತರವಾಗಿ ಸರಿಪಡಿಸಿ ಇನ್ನು 1-1.5-2 ತಿಂಗಳೊಳಗಡೆ ಸಂಪೂರ್ಣವಾಗಿ ಯಾರಿದ್ದಾರೆ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಯಾರು ಕಾರ್ಡನ್ನ APL, BPL ಮತ್ತು AAY 3 ಅಂತ್ಯೋದಯ ಕಾರ್ಡ್ 3 ಇರ್ತಕ್ಕಂಥವ್ರಿಗೆ ಈ ಯೋಜನೆಯ ಫಲಾನುಭವಿಗಳು
ಜೊತೆಗೆ ಇವತ್ತು ವಿದ್ಯುತ್ ಸಂಪರ್ಕ ಏನಿದೆ ಅದನ್ನ ಎಲ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಯಾರಿಗೂ ಕೂಡ ಅದನ್ನ ಲಿಮಿಟ್ ಅನ್ನ ಮಾಡಿಲ್ಲ. ಅವರ ಅಧಿಕಾರಿಗಳಿರ್ಬೋದು, ಯಾರು 200 ಯೂನಿಟ್ ಒಳಗಡೆ ಬಳಕೆಯನ್ನ ಮಾಡ್ತಾ ಇರ್ತಕ್ಕಂಥ ಮಧ್ಯಮ ವರ್ಗದವ್ರು ಎಲ್ರಿಗೂ ಕೂಡ ಇದರ ಪ್ರಯೋಜನ ಆಗ್ಲಿ ಅಂತೇಳಿ ಸುಮಾರು ಪ್ರತಿ ತಿಂಗಳು ನಮ್ಮ ಸರ್ಕಾರದಿಂದ ಸುಮಾರು 5,000 ರಿಂದ 6,000 ರೂಪಾಯಿ ಹಣ ಇವತ್ತು ನೇರವಾಗಿ ಬಡವರಿಗೆ ತಲುಪುವಂತ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರದಲ್ಲೇ ಇಂಥ ಒಂದು ಕಾರ್ಯಕ್ರಮ ಇಲ್ಲ. ಆರ್ಥಿಕವಾದಂತ ಒಂದು ಶಕ್ತಿಯನ್ನ ಕೊಡ್ತಕ್ಕಂತ ಒಂದು ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಚಾಲನೆಯನ್ನ, ಹೆಚ್ಚು ಒತ್ತನ್ನ ಕೊಟ್ಟು ಇವತ್ತು ಏನೇನು ಅರ್ಜಿಗಳನ್ನ ಕೊಟ್ಟಿದ್ದೀರಿ ಆ ಅರ್ಜಿಗಳನ್ನ ಎಲ್ಲವನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟು ಅದನ್ನ ಪರಿಶೀಲನೆ ಮಾಡಿ ಸೂಕ್ತವಾದಂತಹ ಕ್ರಮಗಳನ್ನ ಹಂತವಾಗಿ ತೆಗೆದುಕೊಳ್ತಕ್ಕಂತ ಒಂದು ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಗೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಡೆದಂತಹ ಜನಸಂಪರ್ಕ ಸಭೆ ನಮ್ಮ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ದಿನ ಈ ನಮ್ಮ ಪಂಚಾಯಿತಿಯಲ್ಲಿ ನಡೆಯಿತು. ಇದಕ್ಕೆ ಮುಖ್ಯವಾಗಿ ನಮ್ಮ ನಾಯಕರಾದಂತಹ MP ಸುರೇಶಣ್ಣನವರು ಹಾಗೂ ಜನಪ್ರಿಯ ನಮ್ಮ ಶಾಸಕರಾದಂತಹ B ಶಿವಣ್ಣನವರು ಆಗಮಿಸಿದರು. ಏನು ಜನಗಳಿಗೆ ಹಾಗೆ ನಮ್ಮ ಅಧಿಕಾರಿಗಳು ಸಹ ಆಗಮಿಸಿದ್ರು. ಏನು ಇವತ್ತು ಕೊಟ್ಟಂಥ ಅರ್ಜಿಗಳು ಇಲ್ಲೇ ಕೆಲವಾರು ಅರ್ಜಿಗಳನ್ನ ಇಲ್ಲೇ ಪರಿಶೀಲನೆ ಮಾಡಿ ಇಲ್ಲೇ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಈ ಕೆಲಸ ಆಗಬೇಕು ಅಂತೇಳಿಬಿಟ್ಟು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಹಾಗೂ ಈ ನಮ್ಮ ಪಂಚಾಯಿತಿಗೆ ಒಂದು ವಿಶೇಷವಾದಂತಹ ಮಾತನ್ನು ಸಹ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನನ್ನು ಜನ ಆಶೀರ್ವಾದ ಮಾಡಿದ್ರೆ ಈ ಪಂಚಾಯಿತಿಗೆ ಇನ್ನು 3-4 ತಿಂಗಳಲ್ಲಿ ನಾನು ಕಾವೇರಿ ನೀರನ್ನು ಕೊಡ್ತೀನಿ ಅಂತ ಖಡಕ್ಕಾದಂತಹ ಮಾತನ್ನು ಸಹ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಸಕರು ಏನೇ ಈ ಅಧಿಕಾರಿಗಳು ಇವತ್ತು ಬಾ ನಾಳೆ ಬಾ ಅನ್ನೋ ರೀತಿಯಲ್ಲಿ ಕೆಲಸಗಳು ನಡೀತವೆ, ಅದು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಅನ್ನೋ ಮಾತನ್ನು ಸಹ ಭರವಸೆಯನ್ನು ಸಹ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ನಮ್ಮ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಭಾರಿ ಮತ್ತು ತುಂಬ ಜನಕ್ಕೆ ಅನುಕೂಲ ರೀತಿಯನ್ನು ಆಗೋ ರೀತಿಯಲ್ಲೂ ಸಹ ನಡೀತು ಈ ಸಭೆ. ಹೌದು, ಈಗ ನಾವು ಮುಂದಿನ ಹಿಂದೆ ಬಾಡಿನಗೂ ಸಹ ನಾವು ಎಲ್ಲರೂ ಸದಸ್ಯರು ಸೇರಿ ಇಲ್ಲಿ ಎಲ್ಲ ಬೆಳೆದು ನಿಂತೈತೆ. ಇಲ್ಲಿ ಪಂಚಾಯಿತಿ ನಿಭಾಯಿಸೋಕ್ಕಾಗ್ತಾ ಇಲ್ಲ, ಯಾಕಂದರೆ ತೆರಿಗೆ ಸಹ ಇಲ್ಲ. ಅದಕ್ಕಾಗಿ ಮೊದಲೇ ಲೋಕಸಭಾ ಸದಸ್ಯರ ಹತ್ರ ನಾವು ಹೋಗಿ ಎಲ್ಲನೂ ಮಾತುಕತೆ ಎಲ್ಲನೂ ಮಾಡಿದ್ವಿ. ಇಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು ಅವಾಗ. ಈಗ ನಮ್ಮ ಅಧ್ಯಕ್ಷರು ಒತ್ತಾಯ ಮಾಡಿ ಮತ್ತು ಅವರೇ ಖುದ್ದಾಗಿ ಇದು ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪುರಸಭೆನೋ ನಗರಸಭೆನೋ ಮಾಡೋದಕ್ಕೆ ಅವರು ಸಹ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಈ ದಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾನ್ಯ SY ರಮೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ B ಶಿವಣ್ಣವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜನಪ್ರಿಯ ಸಂಸದರಾದಂತಹ DK ಸುರೇಶ್ ಅಣ್ಣವರ ಒಂದು ಸಮ್ಮುಖದಲ್ಲಿ ಜನಸಂಪರ್ಕ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ವೇಳೆಯಲ್ಲಿ ಜನರ ಕಷ್ಟಗಳನ್ನು DK ಸಾಹೇಬರು ಮತ್ತು ನಮ್ಮ ಮಾನ್ಯ ಶಾಸಕರು ಪರಿಶೀಲನೆ ಮಾಡಿ ಸ್ಥಳದಲ್ಲೇ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ರೇಷನ್ ಬರೆದಿರೋಂಥವ್ರಿಗೆ, ಆಮೇಲೆ ಮತ್ತು ಯಾರಿಗೆ ಕರೆಂಟಿನ ವ್ಯವಸ್ಥೆ ಇನ್ನೂ ಸರಿಯಾಗಿ ತಲುಪ್ತಾ ಇಲ್ಲ ಮನೆಗೆ, ಅವ್ರು ಕೊಟ್ಟಂಥ ಆಶ್ವಾಸನೆ ತಲುಪದೇ ಇರೋಂಥವ್ರಿಗೆ ಈ ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಅವರಿಗೆ ಆಶ್ವಾಸನೆ ಕೊಟ್ಟು ಇದನ್ನು ಪರಿಹಾರನೂ ಮಾಡಿದರೆ. ಇದಕ್ಕೆ ಅನೇಕ ಈ ಶಾಂತಿಪುರ ಗ್ರಾಮ ಪಂಚಾಯತ್ಗೆ ಒಳಪಡುವ 5 ಗ್ರಾಮಗಳಿಂದ ಅನೇಕ 1,000ಕ್ಕೂ ಅಧಿಕ ಜನರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಸದರು ಮಾತನಾಡಿ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರೋದಿದ್ದು, ಚುನಾವಣೆ ನಂತರ ಏನು 4 ತಿಂಗಳಲ್ಲಿ ನಡೆಯಿತೋ ಆ 4 ತಿಂಗಳೊಳಗಡೆ ಈ ಗ್ರಾಮದ ಏನು ಶಾಂತಿಪುರ ಗ್ರಾಮ ಪಂಚಾಯತಿಗೆಲ್ಲ ಇಡೀ ಆನೇಕಲ್ ತಾಲೂಕಿಗೇನೆ ಕಾವೇರಿ ನೀರನ್ನ ಕೊಡ್ತೀನಿ ಅನ್ನೋ 100% ಭರವಸೆಯನ್ನು ಈ ದಿನದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಶಾಂತಿಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮತ್ತು ಪಾಪ್ಯುಲೇಷನ್ನು ತುಂಬ ಆಗಿರೋದ್ರಿಂದ
ಚುನಾಯಿತ ಪ್ರತಿನಿಧಿಗಳ ಸದಸ್ಯರಿಗಿಂತ CMCನೋ ನಗರಸಭೆನೋ ಮಾಡಬೇಕಂತ ಆಲೋಚನೆಯಲ್ಲಿದ್ದು ಅದನ್ನು ಮುಂದಿನ ದಿನಗಳಲ್ಲೇ ಖಂಡಿತ ಮಾಡಿಕೊಡ್ತೀನಿ ಅಂತಲೂ ಆಶ್ವಾಸನೆ ಕೊಟ್ಟಿದೆ. ಅದಕ್ಕೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇನ್ನೊಂದು ಸಮಸ್ಯೆ ಏನಿದ್ರೆ STP ಘಟಕ ಇಲ್ದಿರ ಎಲ್ಲ ಒಂದು ಪಿಟ್ ನೀರುಗಳನ್ನ ಕಾಲುವೆ ಮೂಲಕ ಹೋಗಿ ಕೆರೆ ಸೇರ್ತಾ ಇದೆ. ಅದಕ್ಕೆ STP ಘಟಕನೂ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ಜನತೆ ಪರವಾಗಿ ನಮ್ಮ ಸಂಸದರಿಗೆ ಧನ್ಯವಾದಗಳು, ನಮ್ಮ ಶಾಸಕರಿಗೂ ಧನ್ಯವಾದಗಳು. ಕೆಲವು ವರ್ಷಗಳಿಂದ ನಮ್ಮ ಶಾಸಕರು ಅನುದಾನದ ಕೊರತೆಯಿಂದ ಬಳಲ್ತಾ ಇದ್ದರು. ಯಾಕಂದರೆ ಕಳೆದ ಸಿದ್ದರಾಮಯ್ಯ ಸಾಹೇಬರ ಫೀಲ್ಡಲ್ಲಿ ನಮ್ಮ ಇದು ಈ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ತಾಲೂಕಿನೇ ಅಭಿವೃದ್ಧಿಗೊಳಿಸಿದ 2ನೇ ವ್ಯಕ್ತಿ ಅಂತ ಹೆಸರು ತಗೊಂಡ್ರು. ಆಮೇಲೆ 2ನೇ ಬಾರಿಗೆ ಸರ್ಕಾರ ಕೆಲವು ದಿನದಲ್ಲಿ ಹೋದಾಗ ಅನುದಾನಗಳ ಕೊರತೆಯಿಂದ ಒಂದು 50% ಅಷ್ಟೇ ಅನುದಾನ ಕೊಡೋಕ್ಕಾಯಿತು. ಈಗ ಇನ್ನೇನು ನಮ್ಮ ಸರ್ಕಾರ ಬಂದ ಮೇಲೂ ಸಹ ಈಗ ಮತ್ತೆ ಅನುದಾನ ಕೊಡೋಕ್ಕೆ ಶುರು ಹಚ್ಕೊಂಡಿದ್ರೆ ಇನ್ನೂ ಹೆಚ್ಚು ಅನುದಾನಗಳು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಮ ಶಾಸಕರು ಈಗಾಗಲೇ ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ. ಅವ್ರಿಗೂ ಧನ್ಯವಾದ ಸಲ್ಲಿಸಿ ಈ ಜನಸಂಧಾನ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಅದೇ ರೀತಿ ನಮ್ಮ ಮಾಧ್ಯಮ ವರ್ಗದವ್ರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ.